ಇದು ಪಾಕಿಸ್ತಾನದ ಬ್ಲಡ್ ಲೈನು, ಪಾಕಿಸ್ತಾನದಿಂದ ತರಿಸಿರೋದು. ಇದು ಕರಿ ಚಿರತೆ. ಇದು ರಾಟಿ ತಳಿ ನಿಮ್ಗೆ ಕನಿಷ್ಠ 12ರಿಂದ 20 ಲೀಟರ್ ಕರಿಯುವಂತ ಕೆಪಾಸಿಟಿ ಇರುವಂತ ತಳಿ ಇದು. ಇದು ನಮ್ಮಲ್ಲಿ 18 ಲೀಟರ್ ಹಾಲು ಕರಿತಾ ಇದೆ. ಎಲ್ಲಾ ಪ್ರದೇಶಕ್ಕೂ ಒಂದು ದೇಶಿ ಹಸುಗಳಿಗೆ ಈ ರೀತಿ ಭುಜ ಇದ್ರೇನೆ ನಾಟಿ ಹಸು. ನೀವು ಯಾವುದೇ ತಳಿ ನಾಟಿ ಹಸುನೋ ಇಲ್ವಾ ಅಥವಾ A2 ಮಿಲ್ಕ್ ಅಂತ ಕಂಡುಹಿಡಿಯೋದು ಹೆಂಗಂದ್ರೆ ಮೊದಲು ಗೋಪುರ ಇದೆಯಾ ಭುಜ ಇದೆಯಾ ಚೆಕ್ ಮಾಡಿ ಅದು ಭುಜ ಇದೆ ಅಂದ್ರೆ 100% ನಾಟಿ ಹಸುನೇ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ತರ ಬಣ್ಣ ಇರ್ಬೋದು, ಒಂದೊಂದು ವಿಶೇಷ ಹೊಂದಿರುತ್ತೆ. ನಮ್ಮರಲ್ಲಿ ಕರ್ನಾಟಕದಲ್ಲಿ ಮಲ್ನಾಡ್ ಗಿಡ್ಡ, ಹಳ್ಳಿಕಾರು, ದೇವಣಿ, ಕಿಲಾರಿ ಬಂದಂಗೆ ಇದು ಪಂಜಾಬು, ರಾಜಸ್ಥಾನ, ಹರಿಯಾಣ, ಪಾಕಿಸ್ತಾನದಲ್ಲಿ ಸಿಗತ್ತೆ ಈ ತರ ರಾಟಿ ತಳಿ. ವಿಶೇಷ ಏನಂದ್ರೆ ಇದು ಗಂಗತೋಲ್ ನೋಡಿ, ಗಂಗತೋಲ್ ಅರ್ಧ ಅಡಿ ಮೇಲೆ ಇರುತ್ತೆ, 6 ಇಂಚ್ ಮೇಲೆ ಇರುತ್ತೆ ಗಂಗತೋಲು. ಕೊಂಬು ಸಣ್ಣ ಒಂದು ಅರ್ಧ ಅಡಿ ಇರುತ್ತೆ. ತುಂಬಾ ಸಾಧು ಪ್ರಿಯ ಹಸು ಇದು. ಮಕ್ಕಳು ಮರಿ ಮುಟ್ರು ಏನು ಮಾಡಲ್ಲ. ಮತ್ತೆ ನಾವು ಡೈರಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತೀವಿ ಅನ್ನೋ ರಾಟಿ ತಳಿ ಸಾಕಿ 15-16 ಲೀಟರ್ 20 ಲೀಟರ್ ತನಕ ಕರೆಯೋ ರಾಟಿ ಹಸುಗಳು ನಮ್ಮಲ್ಲೇ ಲಭ್ಯ. ಫ್ಯಾಟು ನಿಮ್ಗೆ 5% ಬರುತ್ತೆ ರಾಟಿ ತಳಿ. ಆರ್ಡರ್ ನೋಡಿ ಸರ್ ಯಾವ ತರ ಫಿಟ್ ಇದೆ ಅಂತ ನೋಡಿ. 4 ತೊಟ್ಟು ಒಂದೇ ಲೆವೆಲ್ ಇರೋ ತರ ನೀವು ಸೆಲೆಕ್ಷನ್ ಮಾಡ್ಕೊಬೇಕು. ಹಾಲು ಮಿಲ್ಕ್ ಚೆನ್ನಾಗಿ ಬರ್ಬೇಕು ಅಂದ್ರೆ ಈ ರೀತಿ ನೋಡಿ 4 ಬೆರಳು ಎಲ್ಲಾ ಕಡೆ ಒಂದೇ ಸಮ ತೊಟ್ಟಿದೆ ಅಂದ್ರೆ ನಿಮ್ಗೆ ಹಾಲು ಜಾಸ್ತಿ ಬರುತ್ತೆ ಇಳುವರಿ. ಇದು ಬಂದು 18 ಲೀಟರ್ ಕರಿತಾ ಇದೆ ನನ್ನ ಹತ್ರ ಪ್ರೆಸೆಂಟ್. ಲೈವ್ ಮಿಲ್ಕಿಂಗ್ ನೋಡೋರ್ ಬೇಕಾದ್ರೆ ಒಂದಿನ ಅಲ್ಲ 2 ದಿನ ಬಂದು ಅವರೇ ಕೈಯಲ್ಲೇ ಕರೆಸಿ ಚೆಕ್ ಮಾಡಿಸ್ತೀನಿ ನೋಡಿ. ಕಾಲು ಕೂಡ ಎತ್ತಲ್ಲ ಅಂತ ಸಾಧು ತಳಿ. ಹೈನುಗಾರಿಕೆಗೆ ವಿಶೇಷವಾದ ತಳಿ. ಇದೇನಿದ್ರು ಡೈರಿ ಫಾರ್ಮ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋರು ಅಥವಾ ಮನೆಗೆ ನಮ್ಗೆ ಒಂದೇ ಹಸು ಇಟ್ಕೊಂಡು ಜರ್ಸಿ HF ಸಾಕೋ ಬದಲು ನಾಟಿ ಹಸು ಸಾಕ್ತೀವಿ ಅನ್ನೋರು ಸಾಕಿ 18 ಲೀಟರ್ 20 ಲೀಟರ್ ತನಕ ಕರಿಯೋ ಕೆಪಾಸಿಟಿ ಇದೆ ರಾಟಿ ತಳಿಗೆ. ಫೀಲ್ಡ್ ಅಲ್ಲಿ ಇದ್ರು ಮೇಯಿಸ್ಕೊಂಡ್ ಬರ್ಬೋದು. ಕಟ್ ಹಾಕಿ ಬೇಕಾದ್ರೆ ಸಣ್ಣದಲ್ಲಿ ಮನೆಯಲ್ಲೇ ಮೇಯಿಸ್ಕೊಬೋದು. ತಿರ್ಗಿ ಹುಲ್ಲು ತಿನ್ನೋದೆಲ್ಲ ಕಡಿಮೆನೆ.